ನಾವಿವತ್ತು ಮಾಡ್ತಾ ಇರೋ ಅಡುಗೆ ಬಿಳಿ ಹೋಳಿಗೆ. ಒಂದು ಪಾತ್ರೆಯಲ್ಲಿ ಈ ಲೋಟದ ಅಳತೆಯಲ್ಲಿ 2 ಲೋಟ ನೀರಿಟ್ಟು ಸ್ವಲ್ಪ ಉಪ್ಪಾಕಿ ನೀರು ಕುದಿ ಬಂದ ನಂತರ ಹಿಟ್ಟಾಕಿ ಈ ಥರ ಸರಿ ಮಾಡ್ಕೊಂಡಿರ್ಬೇಕು. ಆನಂತರ ಮೈದಾ ಹಿಟ್ಟಿನ ಕಣಕ ಕಲಿಸ್ಕೊಂಡಿರ್ಬೇಕು. ಈ ಥರ ಹಿಟ್ಟನ್ನ ಸ್ವಲ್ಪ ಕೈಯಲ್ಲಿ ಉಂಡೆ ಥರ ಮಾಡ್ಕೊಂಬಿಟ್ಟು ಅಲ್ಲಿರೋ ಹಿಟ್ಟನ್ನ ಗ್ಯಾಸ್ ಮೇಲೆ ಕಸಿರೋ ಒಂದು ಸ್ವಲ್ಪ ತಣ್ಣಗಾಗೋವರೆಗೂ ಬಿಟ್ಟು ಆಮೇಲೆ ಆ ಥರ ಉಂಡೆ ಥರ ಮಾಡ್ಕೊಂಬಿಟ್ಟು ಆಮೇಲೆ ಒಂದು ತಟ್ಟೆಯಲ್ಲಿ ಇಟ್ಕೊಳ್ಳಿ. ಮತ್ತೆ ಅಲ್ಲಿ ಉದ್ಕೊಂಡಿಂದ ಇಲ್ಲಿ ಇವಾಗ ಉಂಡೆ ಥರ ಮಾಡ್ಕೊಂಡಿರ್ತಲ್ಲ ಅದನ್ನು ಇಲ್ಲಿ ಅಕ್ಕಿನ ಆಮೇಲೆ ಇಲ್ಲಿ ನೀವು ಹೋಳಿಗೆ ಮತ್ತು ರೊಟ್ಟಿ ಉಡ್ತಿರಲ್ಲ ಆ ಥರ ಉದ್ಬೇಕು. ಈ ಥರ ನೋಡ್ಕೊಳ್ಳಿ. ನೋಡ್ರಿ ಈಗ ಉದ್ಕೋಬೇಕು. ಆಮೇಲೆ ನೀವು ಬಿಳಿ ಹೋಳಿಗೆನ ಕೆಂಪು ಚಟ್ನಿನೂ ಹಾಕೊಂಡು ತಿನ್ಬೋದು. ನೋಡಿ ಈ ಥರ ಕೆಂಪು ಚಟ್ನಿ ಹಾಕೊಂಡು ತಿನ್ಬೋದು. ನೋಡಿ ನಾವು ಆಮೇಲೆ ಎಲ್ಲ ರೆಡಿ ಮಾಡಿ ತೋರಿಸ್ತೀವಿ. ಇಲ್ಲೆಲ್ಲ ರೆಡಿಮೇಡು ರೆಡಿಮೇಡಲ್ಲ, ನಾವು ಮನೇಲಿ ಮಾಡಿರೋದು. ಆಮೇಲೆ ಹಂಚು ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದನ್ನೊಂದು ಸ್ವಲ್ಪ ಕಾಯಕ್ಕೆ ಬಿಡಬೇಕು. ನೋಡಿ ಅದನ್ನ ಹಾಕ್ಬಿಟ್ರೆ ಇವಾಗ ಬಿಸಿ ಬಿಸಿ ಬಿಳಿ ಹೋಳಿಗೆ ರೆಡಿ. ನಾವು ಸ್ವಲ್ಪ ಚಟ್ನಿ ಹಾಕೊಂಡು ತಿಂದರೆ ಮಸ್ತ್. ನೋಡಿ ಹಂಗೆ ಇನ್ನೊಂದು ಮಾಡ್ಕೊಂಡು ಮತ್ತೆ ಅದಕ್ಕೆ ಎಣ್ಣೆ ಹಾಕ್ಕೊಂಡು ಹಂಗೆ ಮಾಡ್ಕೊತಾ ಇರಬೇಕು. ನೀವು ಎಷ್ಟು ಉಂಡೆ ಮಾಡಿರ್ತೀರಲ್ಲ ಅದಷ್ಟು ಈ ಥರ ಮಾಡ್ಕೊಂಬಿಟ್ಟು ಆ ಮೈದಾ ಹಿಟ್ಟಿನ ಉಂಡೆನ ಮಾಡ್ಕೊಂಬಿಟ್ಟು ನೋಡಿ ಈ ಥರ ಎತ್ತಿ ಈ ಥರ ಎಲ್ಲದನ್ನು ಮಾಡ್ಕೊಂಬಿಟ್ಟು ಅಲ್ಲೆಲ್ಲ ಉದ್ದಿಬಿಟ್ಟು ನೋಡಿ ಆಮೇಲೆ ಇದನ್ನ ಚುಂಚ್ಗದಲ್ಲಿಂದ ಹಂಚಿಂದ ತಿರುವಾಕೋಬೇಕು. ಎರಡು ಸೈಡು ಬೇಯಿಸ್ಬೇಕು. ಆಮೇಲೆ ನೋಡಿ ಇನ್ನೂ ಒಂದು ಹೋಗ್ತಾ ಇರೋದು ಈ ಥರನೇ ಇಲ್ಲೆಲ್ಲ ಉತ್ಕೊಂಡ್ಬಿಟ್ಟು ರೆಡಿ ಮಾಡ್ಕೊಂಡು ಇಕ್ಕಿರಿ. ಆಮೇಲೆ ಪ್ಲೇಟಲ್ಲಿ ಹಾಕಿ ತಿಂದರೆ ಬಾಯಿ ರುಚಿನೇ ಬೇರೆ. ನೋಡಿ ಇದನ್ನು ಈ ಥರ ಕಾಯೋವರೆಗೂ ಬಿಡಬೇಕು. ಆಮೇಲೆ ನೋಡಿ ಇವಾಗ ಬಿಳಿ ಹೋಳಿಗೆ ರೆಡಿ. ನೋಡಿ ಇದು ಒಂದು ಇಷ್ಟೇ ಸಿಂಪಲ್ ಬಿಳಿ ಹೋಳಿಗೆ ಮಾಡ್ಕೊಳೋದು. ಏನು ಅಷ್ಟೊಂದೇನು ಕಷ್ಟ ಅಲ್ಲ. ನೋಡಿ ಇದು ಕಾಯ್ತಾ ಇದೆ. ನೋಡಿ ಒಂದು ಸ್ವಲ್ಪ ತಣ್ಣಗಾಗೋದು ಕಾದು ಪ್ಲೇಟಲ್ಲಿ ಹಾಕೊಂಬಿಟ್ಟು ಚಟ್ನಿ ತಿಂದರೆ ಮಸ್ತ್. ನೀವು ಮನೇಲಿ ಮಾಡ್ಕೊಂಡು ತಿನ್ನಬೇಕು, ಸಖತ್ ಟೇಸ್ಟ್ ಆಗಿರುತ್ತೆ. ನೋಡಿ ಅಲ್ಲೊಂದು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಚಟ್ನಿ ಒಳಗಡೆ ಒಂದು ಸ್ವಲ್ಪ ತುಪ್ಪ ಹಾಕ್ಬೇಕು. ನೋಡಿ ತುಪ್ಪ ಸೂಪರಾಗಿರುತ್ತಲ್ಲಿ. ಮಿಕ್ಸ್ ಮಾಡ್ಕೊಂಡು ತಿಂದರೆ ಇನ್ನ 3 ತಿನ್ನೋಣ ಅನ್ಸ್ಬಿಡುತ್ತೆ. ನೋಡಿ ಹಾಕ್ಬಿಟ್ಟು
ಯಾ ರೆಡಿ ನಮ್ಮ ಈ ಬಿಳಿ ಹೋಳಿಗೆ ಮತ್ತು ಚಟ್ನಿ. ನೋಡಿ ಇವಾಗ ರೆಡಿ ನಮ್ಮ ಚಟ್ನಿ ಮತ್ತು ಬಿಳಿ ಹೋಳಿಗೆ. ನೋಡಿ ಚಟ್ನಿಗೆ ಹಚ್ಕೊಂಡಿಟ್ರೆ ಸೂಪರ್ ಆಗಿದೆ. ನೀವು ಮನೇಲಿ ಮಾಡ್ಕೊಂಡು ತಿನ್ನಿ. ನೋಡಿ ನೋಡಿ ಎಷ್ಟು ಚೆನ್ನಾಗಿದೆ ಬಿಳಿ ಹೋಳಿಗೆ. ನೀವು ಒಂದು ದಿವಸನಾದ್ರೂ ತಿನ್ಬೇಕು ಅನ್ಸುತ್ತೆ ಬಿಳಿ ಹೋಳಿಗೆನ. ನೀವು ಮನೇಲಿ ಮಾಡ್ಕೊಂಡು ತಿನ್ನಿ. ತಿನ್ಬೇಕು ಅನ್ಸುತ್ತೆ ನೋಡಿ, ತಡೆಯೋಕ್ಕಾಗ್ತಲ್ಲ ತಿನ್ಬೇಕು ಅನ್ಸುತ್ತೆ. ನೀವು ನಿಮ್ಮ ಮನೆಯವ್ರಿಗೆ ಮಾಡಿಕೊಡ್ಬೋದು.